ಆಗ್ತೇವೆ, ಶಾಸಕರಾಗ್ತೇವೆ, ಮಂತ್ರಿ ಆಗ್ತೇವೆ, ಮುಖ್ಯಮಂತ್ರಿ ಆಗ್ತೀವಿ. ಆ ರೈತರ ಬಗ್ಗೆ ಚಿಂತೆ ಮಾಡ್ಲೋದ್ರ ನೀವು ರೈತರಿಗೆ ಮೋಸ ಮಾಡಬಹುದು ಮಕ್ಕಳ್ರೆ. ಅಲ್ಲಿ ಹೋಗಿ ಮತ್ತೆ ಲೆಕ್ಕ ಕೊಡುದಿದ್ದು ಇದ್ಯಾಗ ಮರಿತಾ ಇದ್ರಿ ನೀವು ಎಲ್ಲಾರ್ಗು. ಇರ್ಬೋದು, ಕಾಂಗ್ರೆಸ್ದವ್ರು ಇರ್ಬೋದು, ಬಿಜೆಪಿ ಅವರು ಮತ್ತೆ ಯಾರು ಬೇಕಾದ್ರು ಇರ್ಬೋದು. ರೈತರ ಬಗ್ಗೆ ವಿಚಾರ ಇಲ್ಲ. ರೈತರ ಬರೀ ನಾವು ರೈತರ ಪರವಾಗಿ ಸರ್ಕಾರ ಇದೆ, ರೈತರ ಬಗ್ಗೆ ಚಿಂತನೆ ಮಾಡ್ತೀವಿ ಒಂದು ಭಾಷಣದಾಗ ಹೇಳೋದ. ಮತ್ ಕೊಡೋದವ್ರು ಕೊಡೋದಾದ್ರೆ ಯಾವ ಓಟ್ ಹಾಕಕ್ ಬರ್ತಾ ಅವ್ನಿಗೆ ಅಷ್ಟು ಕೊಡುವಂತ ಯೋಜನೆಗಳ ಸರ್ಕಾರ ತರ್ತಾ ಇದೆ. ನಾನ್ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೇನೆ, ಒಂದ್ ಸಲಹೆನೂ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ರೈತರ ಬಗ್ಗೆ ಕಳ್ಕಳಿ ಇರೋರು, ಸಾಕಷ್ಟು ಅಭ್ಯಾಸ ಇದ್ದಿರೋರು ಎಲ್ಲರೂ ಕೂತಿದ್ದಾರೆ. ನಾನ್ ನಿಮ್ ಮುಂದೆ KG ಹುಡುಗಿದ್ದಂಗಿದೆ. ನಾನ್ ನಿಮ್ಮ ಅಷ್ಟು ನನಗೆ ಅಭ್ಯಾಸ ಇಲ್ಲ, ನಾ ಬಹಳ ನೇರವಾಗಿ ಹೇಳ್ತೇನೆ. ಇಲ್ಲಿ ಎಲ್ಲರೂ ಕೂತಿರೋರು. ಆದ್ರೆ 3,500 ಘೋಷಣೆ ಆಗ್ಬೇಕಂತ ನಿಮ್ಮ ಎಲ್ಲರದು ಬೇಡಿಕೆ ಇದೆ. ಆದ್ರೆ ಇದು ಬರೀ ರೋಡ್ ಮೇಲೆ ಕೂತಿ ಆಗೋದಿಲ್ಲ. ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡು ಕೊಡೋದಿಲ್ಲ. ಅಲ್ಲಿ ಮಟ್ಟ 3,500 ಕೊಡಾಗಿಲ್ಲ. ಅಲ್ಲಿ ಮಟ್ಟ ಪ್ರಾರಂಭ ಮಾಡು. ಬೆಳಗಾವಿ ಜಿಲ್ಲಾದಲ್ಲಿ ಇರುವಂತ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಈಗ ನಮ್ಮ ಶಶಿಕಾಂತ್ ನಾಯ್ಕ ಸಾವ್ರ ಲೆಕ್ಕ ಹೇಳ್ರು, ಇಷ್ಟು 1,000 ಜನ ಕೂಡ್ತಾರ. ಎಷ್ಟು ಸಕ್ಕರೆ ಕಾರ್ಖಾನೆ ಇದಾವ್ರು ಅಲ್ಲಿ 1,000-2,000 ಟೀಮ್ ಮಾಡೋನು. ಅಲ್ಲಿ ಆ ರೈತರ ಕೆಲಸ ಏನ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬಾರ್ದು. ಎಲ್ಲಿ ಮಟ್ಟ ಸರ್ಕಾರ 3,500 ರೂಪಾಯಿ ಘೋಷಣೆ ಮಾಡಂಗಿಲ್ಲ ಅಲ್ಲಿ ಮಟ್ಟ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡು ಕೊಡಂಗಿಲ್ಲ. ಮೂಗು ಹೊತ್ತು ಆಯೋಗ ಬಾಯ್ತಾರ ಅವ್ರು. ಇಲ್ಲಿ ನೀವು ಎಷ್ಟು ನೀವು ಒಡ್ಡಾಡ್ರ ಅವ್ರ ಮಕ್ಕಳು ಶಿಕಾರನ ಕೂತಿ ಎಲ್ಲರೂ ತಿರ್ಗವ್ರ. ನೀವು ಇಲ್ಲಿ ಹೊಡೆ ಕೊಡೋದಾಗ್ತದೆ. ನಾವು ಏನ್ ಮಾಡ್ಬೇಕಂದ್ರ ಅವ್ರದ್ದು ಮೂಗು ಹೊತ್ತಬೇಕಂದ್ರೆ ನಂದು ಇದು ಸಲಹೆ ಇದೆ. ನಾ ಬಹುಶಃ ತಪ್ಪೋ ಸರಿ ಗೊತ್ತಿಲ್ಲ. ಆದ್ರೂ ಇಲ್ಲಿ ಹಿರೇ ನೀವ್ ಏನ್ ತೀರ್ಮಾನ ಮಾಡ್ತೀರಿ ನಿಮ್ ಜೊತೆ ಇದೀವಿ ನಾವು ಮೊದ್ಲೇ ಹೇಳಿದೇವಿ. ಯಾವ್ದು ಹೋರಾಟ ತಗೊಂಡ್ರೆ ನಿಮ್ ಜೊತೆಗೆ ಇರ್ತೇವೆ. ಯಾಕಂದ್ರ ರೈತರ ನೀವು ಶಾಸಕ ಮಾಡಿರ್ರಿ, ಅವ್ರೇನ್ ಮಾಡೋರು ಇದಾರ ನನಗೆ. ನೀವು ಶಾಸಕ ಮಾಡೋರು, ನೀವು ಓಟ್ ಹಾಕೋರು, ನೀವು ನಮಗ್ ಕಳ್ಸವ್ರು. ನಿಮ್ ಪರವಾಗಿ ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರ ನಾ ಹೆಂಡತಿ ಮಗಳ ಜೊತೆ ಮನ್ಯಾಗ ಕೂತಿದ್ ಚಲೋ ಅಲ್ಲ. ಮತ್ತೆ ಯಾಕೆ ಬರೋದು ಇಲ್ಲಿ ಮಟ್ಟ? ನಮ್ ಕೆಲಸ ಮಾಡ್ಬೇಕಂದ್ರೆ ನಮ್ ರೈತರ ಬಗ್ಗೆ ಚಿಂತೆ ಮಾಡ್ಬೇಕು. ರೈತರಿಗೆ ಏನ್ ಬೇಕಾದ್ ಕೊಡ್ಬೇಕು. ಮತ್ತೆ ನಾನು ಕೂಡ ರೈತರ ಮಗ. ನಮ್ಮ ಕಬ್ಬು ಬೆಳೆಸುವಂತ ನಮ್ಮ ತಂದೆಯವ್ರು ನಮ್ಮ ಎಲ್ಲಾರು ರೈತರ. ನಮ್ಮ ಈಗ ಏನ್ ಕೇಳ್ತೇವೆ ಬಹಳ ಒಳ್ಳೆ ಮಾತು ಶಶಿಕಾಂತ್ ನಾಯ್ಕ ಸಾಬ್ರು ಹೇಳ್ರು. ನಾವು ಕಳು ಮಾಡಿಲ್ಲ, ಬಲಾತ್ಕಾರ ಮಾಡಿಲ್ಲ, ಚಾರ ಘೋಟಾಳ ಮಾಡಿಲ್ಲ, ಯಾವ್ದು ಘೋಟಾಳ ಇಲ್ಲ. ರಾತ್ರಿ ಆಗ್ಲಿ ದುಡಿತೀವಿ, ಕಬ್ಬು ಬೆಳೆಸ್ತೀವಿ, ಆತರ ಬೆಲೆ ನಮಗ್ ಕೊಡ್ರಿ. ನಮ್ಮ ಅಧಿಕಾರ ನಮಗ್ ಕೇಳ್ತಾ ಇದೇವ್ ನಾವು ಯಾರಿಗೂ. ಮತ್ತೆ ಅವ್ರು ಎಲ್ಲ ಕಿಶಾನ್ ಯಾರು ತಂದು ಕೊಡೋರಿಲ್ಲ. ಈ ಕಿಶಾನ್ ತಕ್ಕೊಂಡ ಈ ಕಿಶಾನ್ ತೆಗೆದು ಕೊಡೋದ್ ಕೆಲಸ ಅದು ಪ್ರಾಮಾಣಿಕವಾಗಿ ಮಾಡುವಾರ ಅವ್ರು. ಅವ್ರ ಮನೆಯಿಂದ ಯಾರು ಕೊಡೋದಿಲ್ಲ. ನಾವು ಕೂಡ ಸರ್ಕಾರದ ಇದ್ರೆ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಏನ್ ಕೊಡ್ತಿದ್ರ ಯಾರು ಕಿಶಾನ್ ಕೊಟ್ಟಿಲ್ಲ. ನಿಮ್ಮ ದುಡ್ಡ ನಿಮಗ್ ಕೊಡುವಂತ ಕೆಲಸ ಮಾಡೋದಿದೆ ಅವ್ರಿಗೆ. ಬರೀ ಯಾರು ಕೊಡೋಲ್ಲ ಅದಕ್ಕೆ ತೀರ್ಮಾನ ಮಾಡ್ತಾ ಇಲ್ಲ. ಈಗ ಶಾದಿ ಭಾಗ್ಯ ಯೋಜನೆ ತಂದಾರ. 120 ಕೋಟಿ ಮ್ಯಾಲೆ ಈಗ ಜನಸಂಖ್ಯೆ ಇದೆ. ಮತ್ತೆ ಶಾದಿ ಭಾಗ್ಯ ಯೋಜನೆ ತಂದ ಮತ್ತೆ ಎಷ್ಟು ಕೋಟಿ ಆಗೋ ನನಗ್ ಗೊತ್ತಿಲ್ಲ. ಮತ್ತೆ ಅದ್ರ ಬಗ್ಗೆನೂ ನಾನು ಬಹಳ ವಿಚಾರ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಕೊಡೋದಾದ್ರೆ ಎಲ್ಲರಿಗೂ ಕೊಡ್ರಿ. ಯಾಕಂದ್ರೆ ಒಬ್ರಿಗೆ ಅಷ್ಟು ಕೊಟ್ಟು ಅವ್ರ ಅಷ್ಟು ಫ್ಯಾಕ್ಟ್ರಿ ಚಾಲು ಮಾಡಿ ನಮ್ಮ ಫ್ಯಾಕ್ಟ್ರಿಗಳೇನು ಬಂದ್ ಮಾಡೋದಿದ್ದಾರೆ. ನಾವು ವಿಚಾರ ಮಾಡ್ಬೇಕಲ್ಲ. ನಮ್ಮಲ್ಲಿನೂ ಬಡವರು ಇದಾರೆ, ನಮ್ಮಲ್ಲಿನೂ ಮದುವೆ ಮಾಡುವಂತ ಹುಡುಗರು ಇದಾವ್. ನಿರ್ಣಯವನ್ನು ತಗೊಂಡ ಇವತ್ತು ರಾಜ್ಯಾದ್ಯಂತ ಹೋರಾಟ ಭಾಗವಹಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ This is a farmers agitation regarding sugarcane bill, which has been exploiting from last years. Now, most of the sugar factories, they are not yet paid the last year's pending sugarcane bills. And this year's sugarcane price also has to be fixed. And central government has passed the ordinance that sugarcane bill should be paid according to the recovery, on the basis of recovery of sugar factories. And it has introduced a bill, SAP, State Advisory Payment of Sugarcane Bill, and that should be introduced in all the states. Most of the states have adopted that and taken any steps regarding that SAP cane price fixation. And we are hesitating to force the government to implement the SAP Act as earliest as possible and start the sugar factories and take pressure and give pressure on the sugar factories to pay all the sugarcane bills which are pending and start the sugar factory and fix the next year's, the coming year's sugarcane price.
ಆತ್ಮೀಯರೇ, ಕಬ್ಬು ಬೆಳೆಗಾರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನು ಬೇಕಾದ್ದು ಬಸವರಾಜ್ ಮೇಳವರು ಕೂಡ ಇದ್ದಾರೆ. ಸಿದ್ದು ಮುತ್ತಾಳವರು, ಚಿನ್ನಪ್ಪ ಮುತ್ತಾಳವರು, ಎಲ್ಲಾ ಮುಖಂಡರು ಕೂಡಿ ಈ ಹೋರಾಟವನ್ನು ಸಜ್ಜುಗೊಳಿಸಲಿಕ್ಕೆ ನಾವು ಪ್ರಾರಂಭ ಮಾಡಿದವ. ರೈತರ ಹೋರಾಟ ಯಾವತ್ತು ಪಕ್ಷಭೇದ ಮರೆತೋಗಲ್ಲ ಹೇಳ್ತಾರೆ. ಇವತ್ತ ಧನ್ಯವಾದಗಳನ್ನು ಹೊತ್ತು ಚಪ್ಪಾಳೆ ತಟ್ಟರವರಿಗೆ ಬಂದ್ ಹಾಕಿಲ್ಲ ನಮಗ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲರೂ ದಯವಿಟ್ಟು ಕೂಡಿ ಅಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ.